ಕೆಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಸೋಮವಾರ ಪಶು ವೈದ್ಯಕೀಯ ಆಸ್ಪತ್ರೆ ಸ್ಥಳಾಂತರಕ್ಕೆ ಗ್ರಾಮಸ್ಥರು ತೀವ್ರವಾಗಿ ವಿರೋಧ ಮಾಡಿದ್ದಾರೆ. ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಪುರಸಭೆ ಮುಖ್ಯಾಧಿಕಾರಿ ಶಿವಾನಂದ ಅಜ್ಜಣ್ಣ ಅವರಿಗೆ ಮನವಿ ಸಲ್ಲಿಸಿ ಆಸ್ಪತ್ರೆ ಸ್ಥಳಾಂತರ ಮಾಡುವಂತೆ ತೀರ್ಮಾನಿಸಿದರೆ ರೈತರಿಗೆ ಭಾರಿ ತೊಂದರೆ ಉಂಟಾಗುವುದಾಗಿ ಎಚ್ಚರಿಕೆ ಕೊಟ್ಟಿದ್ರು. ಗ್ರಾಮಸ್ಥರ ಮನವಿಯನ್ನ ನಂತರ ಬಂಕಾಪುರ ನಾಡ ಕಾರ್ಯಾಲಯ ಮತ್ತು ಉಪ ತಹಸೀಲ್ದಾರ್ ಶಶಿಕಾಂತ್ ಗೋತ್ ಹಾಗೂ ಪಶು ವೈದ್ಯಾಧಿಕಾರಿ ಸಿಬಿ ಅಳವಂಡಿ ಅವರಿಗೂ ಸಲ್ಲಿಸಲಾಗಿದೆ. ಸ್ಥಳೀಯರ ಪ್ರಕಾರ ಬಂಕಾಪುರ ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಯ ಕೊರತೆ ಇದೆ. ಈ ಸ್ಥಿತಿ ಎದುರಿಸಿ ಆಸ್ಪತ್ರೆಯನ್ನು ಸ್ಥಳಾಂತರಿಸಿದರೆ ಗ್ರಾಮೀಣ ರೈತರಿಗೆ ಸಾಕಷ್ಟು ತೊಂದರೆ ಉಂಟಾಗಬಹುದು ಅಂತ ರೈತರು ಹೇಳಿದ್ದಾರೆ. ಇಲ್ಲಿ ರೈತರಿದ್ದಾರೆ, ಅವ್ರು ಏನು ಹೇಳ್ತಾರ ಅನ್ನೋದು. ಈ ಬಂಕಾಪುರ ಐತಿಹಾಸಿಕ ಸ್ಥಳ ಇದು. ಈಗ ನಾವು ಮನವಿ ಕೊಟ್ಟ ಕಾರಣ ನಮಗೆ ಸಾರ್ವಜನಿಕರು ಇಲ್ಪ ನಿಮ್ಮ ಪಶು ಆಸ್ಪತ್ರೆ ಸ್ಥಳಾಂತರ ಮಾಡಕತ್ತಾರ ಅಂತೇಳಿ ನಮಗೆ ಸಾರ್ವಜನಿಕರು ಸ್ವಲ್ಪ ತಿಳಿಸಿದ್ರು. ಆ ಪ್ರಕಾರ ನಾವೇನು ಮಾಡಿದ್ವಿ, ನಮ್ಮ ಪಶು ಆಸ್ಪತ್ರೆನ ಸ್ಥಳಾಂತರ ಯಾಕೆ ಆಗುತ್ತಪ್ಪ ಅಂತ ವಿಚಾರ ಮಾಡಿದಾಗ ಈಗ ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನಗಳಿಗೆ ತುಂಬ ಅನುಕೂಲವಾಗಿದೆ ಈ ದವಾಖಾನೆ. ಇದು ಹಳೆಯ ದವಾಖಾನೆ ಅಂದ್ರೆ ಭಾಳ ವರ್ಷದಿಂದ ಇದು ಇದ್ದಂಥ ದವಾಖಾನೆ. ಈ ದವಾಖಾನಿನ ಸ್ಥಳಾಂತರ ಮಾಡ್ತಾರೆ ಅಂತೇಳಿ ನಮ್ಗೆ ಸಿಟ್ಟು ಬಂದ ಕಾರಣ ಈಗ ನಾವು ಕೂಡಲೇ ನಮ್ಮ ಪುರಸಭೆಯವರಿಗೂ ಹಾಗೂ ನಾಡ ಕಚೇರಿಗೂ ಕೂಡ ಹಾಗೂ ನಮ್ಮ ಈ ಪಶು ಆಸ್ಪತ್ರೆಗೂ ಕೂಡ ಮನವಿ ಕೊಟ್ಟೇವಿ. ಇದು ಹಾಗೇನಾರ ಈ ಪಶು ಅಧಿಕಾರಿಗಳು ಹಾಗೂ ಇತರೆ ಸ್ವಲ್ಪ ಜನಗಳು ಯಾರಾದರೂ ಸೇರಿ ಈ ಪಶು ಆಸ್ಪತ್ರೆನ ಸ್ಥಳಾಂತರ ಮಾಡಿದ ಆದ್ರೆ ಈ ನಾವು ಎಲ್ಲ ರೈತ ಸಂಘಟನೆ ಪರವಾಗಿ ಎಲ್ಲ ರೈತ ಸಂಘಟನೆಗಳು ಒಕ್ಕೂಡಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ತಿಳಿಸ್ತಾ ಇದ್ದೇನೆ. ದೇವೇಂದ್ರಪ್ಪ ಹಳವಳ್ಳಿ, ರೈತ ಸಂಘದ ಅಧ್ಯಕ್ಷರು, ಬಂಕಾಪುರ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ಹೇಳುತ್ತಾ, ಇವತ್ತು ಮನವಿ ಕೊಡೋ ಕಾರಣ ಏನಂದರೆ, ಈ ಬಂಕಾಪುರ ಐತಿಹಾಸಿಕ ಸ್ಥಳ ಇರುವಂಥ ದವಾಖಾನೆಯನ್ನು ಎತ್ತಂಗಡಿ ಮಾಡ್ತಾ ಇದ್ದಾರೆ ಕೆಲವೊಂದು ಅಧಿಕಾರಿಗಳು ಸೇರಿ. ಆ ಉದ್ದೇಶಕ್ಕೋಸ್ಕರ ನಾವು ರೈತ ಸಂಘದಿಂದ ಮನವಿ ಕೊಡ್ತಾ ಇದ್ದೇವೆ, ಇದು ಸ್ಥಳಾಂತರ ಆಗಬಾರ್ದು ಅಂತೇಳಿ. ಆದರೆ ಇವರು ರೈತ ಇದನ್ನು ಮನವಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಆ ಕಾರಣ ಎಲ್ಲರೂ ನಾವು ಸೇರಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಬಂಕಾಪುರ ನಾಗರಿಕರು ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಗೆ ಇದು ಪಶು ವೈದ್ಯಾಧಿಕಾರಿಗಳು ಬಂಕಾಪುರ ಇಲ್ಲೆಲ್ಲ ಭಾಳ ಒಂದು ದಿವಸಕ್ಕೆ ಒಂದು 30-40 ದನಕರುಗಳು ಬರ್ತಾವ್ರಿ, ಮತ್ತು ಎತ್ತುಗಳು ಬರ್ತಾವೆ, ಮತ್ತು ಮೇಕೆಗಳು ಮತ್ತು ಕುರಿ ಸಾಗಾಣಿಕೆ ಇದ್ದವರು ಬರ್ತಾರೆ. ಇಲ್ಲಿ ಇನ್ನೂವರೆಗೆ ಆದರೂ ಒಬ್ಬ ಡಾಕ್ಟ್ರುಗಳು ಇಲ್ಲರಿ, ಸಸುತ್ರ ಡಾಕ್ಟ್ರುಗಳು ಇಲ್ಲದೇ ಸಿಬ್ಬಂದಿ ವರ್ಗದವರು ತಂದು ಇಲ್ಲೇ ಏನು ಮಾಡ್ತಾರೆ, ಶನಿವಾರಕ್ಕೊಮ್ಮೆ ಮಂಗಳವಾರಕ್ಕೊಮ್ಮೆ ಬಂದು ಡಾಕ್ಟ್ರು ಬರ್ತಾರೆ ರೀ. ಇಲ್ಲಿವರೆಗೆ ಡಾಕ್ಟ್ರುಗಳು ಇಲ್ಲ. ಇಲ್ಲೇ ಪಕ್ಕದಲ್ಲಿ ಕಿಲಾರಿ ತಳಿ ಇದೆ, ಐತಿಹಾಸಿಕ ಸ್ಥಳದಲ್ಲಿ ಕಿಲಾರಿ ತಳಿ ಇದೆ. ಇದು ನಮ್ಮ ಪೂರ್ವಜರ ಕಾಲದಿದ್ದರೂ ಇದು ಇಲ್ಲೇ ಪಶು ಇದು ಇತ್ತು, ದವಾಖಾನೆ ಇತ್ತು, ಹೌದಾ. ಇಲ್ಲಿವರೆಗೆ ಆದರೂ ಈಗ ಏನಾಗೈತೆ ಅಂದರೆ ಇದನ್ನು ಎತ್ತಂಗಡಿ ಮಾಡ್ತೇವೆ ಅಂತೇಳಿ ಕೆಲವೊಬ್ಬರು ಕುಮ್ಮತ್ತಿನಿಂತ ಹೇಳ್ತಾ ಇದ್ದಾರೆ. ಇದು ಯಾರಪ್ಪನ ಸೊತ್ತು ಅಲ್ಲ, ಹೌದಾ. ಇದೇನಾಗೈತಿ, ಇದು ಒಂದು ಗ್ರಾಮೀಣವಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಯವರಿಗೆ ಒಂದು ಅನುಕೂಲ ಆಗೈತಿ. ಇದನ್ನು ಕೆಡಿಸ್ಬಾರ್ದಂತೇಳಿ ನಾವು ಹೇಳ್ತೇವೆ. ಆದರೂ ಅವರು ಮಾಡಿದ್ರು ಮುಂದೆ ಏನೈತಿಲ್ಲ, ದಿನಮಾನಕ್ಕೆ ನಾವು ಯಾವ ರೀತಿ ಮಾಡಬೇಕು, ನಾವು ಉಗ್ರ ಹೋರಾಟ ಮಾಡಬೇಕು, ಪ್ರತಿಯೊಂದು ನಾಗರಿಕರು ಹಾಗೂ ಸಂಘ ಸಂಸ್ಥೆಗಳು ಕರ್ಕೊಂಡು ನಾವೊಂದು ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋಂಗಿಲ್ಲ, ಸ್ಥಳಾಂತರ ಮಾಡೋಕ್ಕೂ ಕೊಡೋಂಗಿಲ್ಲ. ಇದು ಬಂಕಾಪುರ ಸ್ಥಳ, ಇದು ಬಂಕಾಪುರದಲ್ಲಿ ಇದು ಇಂಪ್ರೂವ್ಮೆಂಟ್ ಮಾಡಲಿ ಅಂತೇಳಿ ನಾವು ಕೇಳ್ತೇವೆ ಹೊರತು ಸ್ಥಳಾಂತರ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರುವುದಿಲ್ಲ. ಶಂಭು ಕುರುಗಡಿ, ಬಂಕಾಪುರ. ಯಾವ ಜಗದಾಗ ಹೆಂಗೈತಿ ಹಂಗೆ ಇರಲಿ ಅಂತಂದೇಳಿ ನಮ್ಮದು ಒಂದು ಮನವಿ ಕೊಟ್ವಿ. ಕಾರಣ ಅಷ್ಟೇ, ಬಂಕಾಪುರ ಹುಬ್ಳಿ ಜೊತೆಗೆ ಬಂಕಾಪುರ ಹುಬ್ಳಿ 33 ಹಳ್ಳಿ ಅದಾವು. ಆ 33 ಹಳ್ಳಿ ಮತ್ತು ಜೊತೆ ಸೌರ್ ತಾಲೂಕಿನ ಹಳ್ಳಿಗಳು, ಅರ್ಗ ತಾಲೂಕು ಸಂಬಂಧಿಸಿದ ಹಳ್ಳಿಗಳು ಆ ದವಾಖಾನೆಗೆ ಕನ್ಸರ್ಟ್ ಸಂಬಂಧಪಟ್ಟಿದ್ದಾರೆ. ಈ ಸಂಬಂಧಪಟ್ಟ ಹಳ್ಳಿಗೆ ಎಲ್ಲರಿಗೂ ಅನುಕೂಲ ಆಗೋಂಥ ಆಸ್ಪತ್ರೆ ಊರು ರೋಗಿ ಬಸ್ ಸ್ಟ್ಯಾಂಡಿಗೆಲ್ಲ ಅಲ್ಲಿದೆ.
ಇಲ್ಲಿಂದ ಸ್ಥಳಾಂತರ ಮಾಡಿ ಇಲ್ಲಿನ ವಾಣಿಜ್ಯ ಸೆಕ್ಟರ್ಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಈಗ ಆಲ್ರೆಡಿ ಆ ಪ್ರೊಸೆಸ್ನ ಚಾಲೂ ಮಾಡಿದ್ವಿ. ಆ ಪ್ರೊಸೆಸ್ನ ನಾವು ತಡೀರಿ. ಆ ಪ್ರೊಸೆಸ್ ತಡೆಯೋಕ್ಕಿಂತ ಮುಂಚೆ ಇವ್ರು ಏನಂದ್ರೆ ಸ್ಥಳಾಂತರ ಮಾಡಿರ್ತಾರೆ. ಸಪೋಸ್ ಜಗನ ತೊಗೊಂಡ್ರೆ ಸುಮಾರು ಜನರಿಗೆ ಇಲ್ಲಿ ಸುಮಾರು ಕುರಿಗಾಯಿಗಳಿಗೆ, ಪಶುಪಾಲಕರಿಗೆ, ಆಮೇಲೆ ರೈತರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಸುಮಾರು ಈ ಡಿಪೆಂಡ್ ಏನಂದ್ರೆ ಬಂಕಾಪುರ ಹುಬ್ಬಳ್ಳಿ ಡಿಪೆಂಡ್ ಏನಂದ್ರೆ ಕೃಷಿ ಮೇಲೆ ಡಿಪೆಂಡ್ ಅದ. ಎಲ್ಲರೂ ಕೃಷಿಯನ್ನು ಅವಲಂಬಿತವಾಗಿ ನಾವು ಇಲ್ಲಿ ಜೀವನ ನಡೆಸ್ತೀವಿ. ಹೈನುಗಾರಿಕೆಯನ್ನು ಸಂಪೂರ್ಣವಾಗಿ ನಾವು ಹೈನುಗಾರಿಕೆ ಸುಮಾರು 2 ರಿಂದ 3 ಡೈರಿಗಳಿಂದ ನಡೀತವೆ. ಈ ಡೈರಿ ನಡೆಯೋದ್ರಿಂದ ಎಲ್ಲ ವಿಚಾರದಿಂದ ನಾವು ಏನೋ ವೈದ್ಯಕೀಯ ಆಸ್ಪತ್ರೆಯನ್ನು ಸ್ಥಳಾಂತರ ಮಾಡಿದರೆ ನಮ್ಗೆ ಭಾಳ ತೊಂದರೆ ಆಗ್ತದೆ ಅನ್ನೋ ವಿಚಾರವಾಗಿ ನಾವು ನಮ್ಮ ಮುಖ್ಯಾಧಿಕಾರಿಗಳು ಕೊಡಿಸಬೇಕಾಗುತ್ತೆ. ಜೊತೆಗೆ ಅಭಿವೃದ್ಧಿ ಏನಂದ್ರೆ ವಿದ್ಯುತ್ತನ್ನು ಕೆಡಿಸೋದಲ್ಲ, ವಿದ್ಯುತ್ತಕ್ಕೆ ಏನೈತಿ ಅದಕ್ಕೆ ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡಿ ಆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರೈತರಿಗೆ ಕೊಡೋದು. ಜೊತೆಗೆ ಇದಕ್ಕಿಂತ ಪೂರ್ವಭಾವಿಯಾಗಿ ರೈತರಿಗೊಂದು ಸಮಾಲೋಚನೆ ಮಾಡಬೇಕು, ರೈತ ಸಂಘಟನೆ ಸಮಾಲೋಚನೆ ಮಾಡಬೇಕು ಅನ್ನೋಂಥ ಕಾಮನ್ ಸೆನ್ಸ್, ಇದಕ್ಕೇನಂದ್ರೆ ಕಾಮನ್ ಸೆನ್ಸ್ ಇದ್ದಂಥ ಒಂದು ಆಡಳಿತ ಐತಲ್ಲ, ಅದಕ್ಕೆ ಬಗ್ಗೆ ನಮ್ಗೆ ಭಾಳ ಕೆಟ್ಟ ಅನಿಸ್ತದೆ. ಅಂದರೆ ಒಂದು ತುಗಲಕ್ಕೆ ಆಡಳಿತ ರೀತಿ ಅಲ್ಲೇ ಆಯ್ತು ಅದನ್ನು ಮಾಡತ್ತು, ಇಲ್ಲಿ ಐದು ಮಾಡತ್ತು. ವೈಜ್ಞಾನಿಕವಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಸುಮ್ಮನೆ ಎಲ್ಲೋ ಏನೋ ಮಾಡಿದ್ರು. ಸುಮಾರು ಕಟ್ಟಡಗಳು ಇನ್ನೂ ಸಹಿತ ಹಂಗೆ ಅದಾವೆ. ನಮ್ಮೂರ ಸರ್ಕಾರಿ ಕಟ್ಟಡಗಳು, ಸರ್ಕಾರಿ ಜಾಗನೂ ಹಂಗೆ ಅದಾವೆ. ಅವು ಯಾರೋ ಅಕ್ವೈರಿ ಮಾಡ್ಕೊಂಡಿದ್ದಾರೆ. ಅಕ್ವೈರಿ ಮಾಡ್ಕೊಂಡು ಜಾಗನ ಅವರು ತೊಗೊಂಡಂಥ ಅಧಿಕಾರ ಅಧಿಕಾರಿಗಳಿಗಿಲ್ಲ. ಅದನ್ನು ಬಿಟ್ಟು ಇದ್ದಿದ್ದ ಒಂದು ವ್ಯವಸ್ಥೆಯನ್ನು ಕೆಡಿಸೋಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರಲ್ಲ, ಅದಕ್ಕೆ ನಮ್ಮ ಭಾಳ ಕೆಟ್ಟ. ಜೊತೆಗೆ ನಾಡು ಕಚೇರಿನೂ ಸಹಿತ ಬಂಕಾಪುರದಾಗ ನಾಡು ಕಚೇರಿ ಐತಿ, ಅದು ಬಾಡಿಗೆ ಕಟ್ಟಡ ಐತಿ. ಇವತ್ತು ಅದನ್ನು ನಾಡು ಕಚೇರಿ ಕಟ್ಸೋಣ ಅಂತಂದೇಳಿ ಸ್ಥಳಾಂತರ ಮಾಡಿದ್ರು. ಇವತ್ತು ನಾಡು ಕಚೇರಿ ಬಿಕೋ ಅಂತೈತಿ, ಇವತ್ತು ಪ್ಯಾಟ್ ಏನೋ ಬಿಕೋನ ಇಂಥ ಎಲ್ಲ ಅವ್ಯವಸ್ಥೆಯನ್ನು ಮಾಡ್ತಾರೆ. ಇವೆಲ್ಲ ಕಣಿ ಕಾಣಂಗಿಲ್ಲ, ಅಧಿಕಾರಿಗಳಿಗೆ ಕಣಿ ಕಾಣಂಗಿಲ್ಲ. ಸುಮ್ಮನೆ ಅಷ್ಟು ಬಂದೈತಿ, ಇಷ್ಟು ಬಂದೈತಿ, ಅಷ್ಟು ಮಾಡ್ತೀರಿ, ಅದನ್ನು ಮಾಡ್ತೀವಿ. ಏನು ಮಾಡ ಅಂತೀರಿ, ಯಾವ ಕೆಲಸ ಮಾಡ ಅಂತೀರಿ, ತುಗಲಕ್ಕೆ ದರ್ಬಾರವಾ ಇದು ಅನ್ನೋ ಪ್ರಶ್ನೆಯನ್ನು ನಾವು ಮಾಡಬೇಕಾಗತ್ತೆ ಅನ್ನೋಂಥ. ಅದಕ್ಕೆ ಎಲ್ಲವನ್ನು ವಿರೋಧಪಡಿಸಿ ನಾವು ಮನವಿ ಕೊಟ್ಟಿದ್ವಿ. ಈ ಮನವಿಯನ್ನು ಎಲ್ಲ ಅಧಿಕಾರಿ ವರ್ಗ ಪುರಸ್ಕರಿಸಿ ನಮ್ಮನ್ನು ಈ ಗಣನೆ ತಗೋಬೇಕು. ಈ ವಿಚಾರವನ್ನು ನಮ್ಮ ಎಲ್ಲರೂ ರೈತರ ಪರವಾಗಿ ನಾವು ಮುಂದಿನ ನಿರ್ಮಾಣಗಳಿಗೆ ಏನಾರ ಮಾಡಿದ್ದ ಕ್ರಿಯೆ ಆದರೆ ಮುಂದಿನ ನಿರ್ಮಾಣದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋದು. ರೈತ ಬಾಂಧವರಿಗೆ, ಬಂಕಾಪುರ ರೈತ ಬಾಂಧವರಿಗೆ ತಿಳಿಸಬೇಕೆಂದರೆ, ನಾವು ಈಗ ಸಲ್ಲಿಸಿದ ಮನವಿಯನ್ನು ನಾವು ಸ್ವೀಕರಿಸಿ ಮಾನ್ಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಮೇಲಾಧಿಕಾರಿಗಳಿಗೆ ತಿಳಿಸುತ್ತೆ. ಯಾವುದು ರೈತಾಪಿ ಜನಕ್ಕೆ ಮತ್ತು ರೈತರಿಗೆ, ಸುತ್ತಮುತ್ತಲಿರುವ ರೈತ ಜನಕ್ಕೆ ಯಾವುದೇ ತೊಂದರೆ ಆಗದಂಗೆ ನಾವು ನೋಡ್ಕೋತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದನ್ನು ಒಟ್ಟು ರೈತರಿಗೆ ಯಾವುದೂ ತೊಂದರೆ ಆಗಲಂಗೆ ನಾವು ಇದನ್ನು ಏನು ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಪಶು ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೇವೆ. ಇಲ್ಲಿ ಅಧಿಕಾರಿಗಳಿದ್ದಾರೆ, ನೋಡೋಣ ಅವ್ರು ಏನು ಹೇಳ್ತಾರೆ. ಇಲ್ಲಿ ಗ್ರಾಮೀಣ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಜಾನುವಾರು ಕೇಂದ್ರ ಇದು. ಇಲ್ಲಿ ಅಧಿಕಾರಿಗಳು ಏನು ಹೇಳ್ತಾರೆ ನೋಡೋಣ. ನಮಸ್ಕಾರ ಸರ್, ಇಲ್ಲಿ ಎಷ್ಟು ಮಂದಿ ಸಿಬ್ಬಂದಿಗಳು? ನಾವು ಒಟ್ಟಲ್ಲಿ ಪಶು ಆಸ್ಪತ್ರೆ ಬಂಕಾಪುರದಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿಗಳು ಹುದ್ದೆ ಖಾಲಿ ಇದೆ. ಆಮೇಲೆ ಜಾನುವಾರು ಅಧಿಕಾರಿಗಳು ಒಂದಕ್ಕೆ ಅದು ನಾವೇ. ಆಮೇಲೆ ಒಂದು ಹೊರಗುತ್ತಿಗೆ ಡಿ ದರ್ಜೆ ನೌಕರರು ಇದ್ದಾರೆ. ಮಟ್ಟಿಗೆ ಇಲ್ಲಿ ವರ್ಕ್ ಮಾಡ್ತಾ ಇರೋರು. ಆಮೇಲೆ ಹೊರಗುತ್ತಿಗೆ ಪಶುವೈದ್ಯಾಧಿಕಾರಿಗಳು ಮಂಗಳವಾರ ಪ್ರತಿ ಶನಿವಾರಕ್ಕೊಮ್ಮೆ ಒಟ್ಟಾರೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಎಷ್ಟಿದೆ? ಮುಖ್ಯ ಪಶುವೈದ್ಯಾಧಿಕಾರಿಗಳು ಒಂದು, 2 ಡಿ ದರ್ಜೆ ನೌಕರರು ಖಾಲಿ ಇದೆ, 3 ಪೋಸ್ಟ್ ಖಾಲಿ ಕೊರತೆ ಇದೆ. ತಾವು ಈ ಬಂಕಾಪುರದಿಂದ ತಾವು ವರದಿಯನ್ನು ಕಳಿಸಿದ್ರೆ ರಾಮಲಿಂಗ ಕೇಂದ್ರಕ್ಕೆ ಕಳಿಸಿದ್ದೇವೆ. ವರ್ಷ ಕಳಿಸ್ತಾ ಇದ್ದೀವಿ, ವರದಿ ಕಳಿಸ್ತೀವಿ. ಜಾನುವಾರು ಎಷ್ಟು? ಇಲ್ಲಿ ಜಾನುವಾರು ಸುಮಾರು ಒಂದು 5,000 ಜಾನುಗಳು. ಅಂದ್ರೆ ನಮ್ಮದು ಪಶು ಆಸ್ಪತ್ರೆ ಬಂಕಾಪುರ ಒಂದು, ಇದಕ್ಕೆ ಸಂಬಂಧಪಟ್ಟ 10 ಹಳ್ಳಿಗಳಿವೆ. ಟೋಟಲ್ ಒಂದು 5,000 ಜಾನುವಾರುಗಳು, ಎಮ್ಮೆ ದನಗಳು ಕೂಡಿ. ಆಮೇಲೆ ಒಂದು 6,000 ಕುರಿ ಇದೆ. ಡೈಲಿ ನಮ್ಮ ಪಶು ಆಸ್ಪತ್ರೆ ಚಿಕಿತ್ಸೆಗೆ 30 ರಿಂದ 40 ಬರ್ತವೆ. ಆಮೇಲೆ ಕೃತಕ ಗರ್ಭಧಾರಣ 10 ರಿಂದ 12 ಕೃತಕ ಆಕಳುಗಳು ಎಮ್ಮೆ ಕೃತಕ ಗರ್ಭಧಾರಣ ಮಾಡ್ತಾರೆ. ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಬಂಕಾಪುರ ಘಟಕದ ಅಧ್ಯಕ್ಷ ದೇವೇಂದ್ರಪ್ಪ ಹಳವಳ್ಳಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಂಭುಲಿಂಗ ಕುರಗೋಡಿ, ಪ್ರಧಾನ ಕಾರ್ಯದರ್ಶಿ ಮಾಲ್ತೇಶ್ ಕೋಡಿ ಹಾಗೂ ಭಾರತೀಯ ಕ್ರಾಂತಿಕಾರಿ ರೈತ ಸೇನೆ ಅಧ್ಯಕ್ಷ ವಿರೂಪಾಕ್ಷ ಪರಾಣೋಜಿ, ಬಂಕಾಪುರ ಕುರಿ ಉಣಿಗೆ ನಿಗಮದ ಅಧ್ಯಕ್ಷ ಮಲ್ಲೇಶಪ್ಪ ಗುರುಮನವರ್ ಸೇರಿ ಹಲವು ರೈತ ಸಂಘಟನೆಯ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಗ್ರಾಮೀಣ ರೈತ ಪದಾಧಿಕಾರಿಗಳು ಗಿರಿರಾಜ ದೇಸಾಯಿ, ಮಂಜುನಾಥ್ ಕೋಲಿ, ಬಸಲಿಂಗಪ್ಪ ಮಲ್ಲೂರು, ಸಿದ್ದಪ್ಪ ಹರವಿ, ಮಂಜುನಾಥ ಬ್ಯಾಹಟ್ಟಿ, ಕುಶಲ ಹಲಗೂರ, ಸಿದ್ದಪ್ಪ ಹಲಗೂರು, ಮಾದೇವಪ್ಪ ಹಟ್ಟಿಮನಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರೈತರು ಕೂಡ ಭಾಗವಹಿಸಿ ತಮ್ಮ ಮನವಿಯನ್ನ ವ್ಯಕ್ತಪಡಿಸಿದ್ರು. ರೈತರು ಮನವಿ ಸ್ಪಂದಿಸದಿದ್ದರೆ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರವಿರಾಜ್ ಸಂಶಿ, ಶಿಗ್ಗಾಂವ್, ಎಜೆ ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.